ಕಲಕೇರಿ ಗ್ರಾಮದಲ್ಲಿ ಯುಗಾದಿ ಪಾಡ್ಯದ ಅಂಗವಾಗಿ ಶಾಂತಿಯುತ ಬಣ್ಣದಾಟ ಸಂಭ್ರಮ. ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಪಾಡ್ಯದ ನಿಮಿತ್ತವಾಗಿ ಬಣ್ಣದಾಟದ ಸಂಭ್ರಮ ಜರುಗಿತು. ಗ್ರಾಮಸ್ಥರು ಎಲ್ಲರೂ ಒಂದಾಗಿ ಸೇರಿ ಶಾಂತಿಯುತವಾಗಿ ಬಣ್ಣ ಆಡುತ್ತಾ ಹಬ್ಬವನ್ನು ಆಚರಿಸಿದರು. ಸಾರ್ವಜನಿಕರು ಸಾಹೋದರತ್ವದ ಮನೋಭಾವದಿಂದ ಒಂದೇ ತಾಯಿ ಮಕ್ಕಳಂತೆ ಸೇರಿ ಬಣ್ಣದಾಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಭೋವಿ ಸಮಾಜದ ಮುಖಂಡರಾದ ಹನುಮಂತ ಒಡ್ಡರ್ ಮಾತನಾಡಿ, ನಮ್ಮ ಭಾಗದಲ್ಲಿ ಹೋಳಿ ಹಬ್ಬವನ್ನು ಆಚರಿಸುವುದಿಲ್ಲ. ಕಲಕೇರಿ ಗ್ರಾಮದಲ್ಲಿರುವ ವೀರಗಂಟಿ ಮಡಿವಾಳೇಶ್ವರ ದೇವಸ್ಥಾನದ ಪರಂಪರೆಯ ಕಾರಣದಿಂದ ಹೋಳಿ ಹುಣ್ಣಿಮೆಯನ್ನು ಆಚರಿಸುವುದಿಲ್ಲ. ಆದರೆ ಯುಗಾದಿ ಪಾಡ್ಯದ ದಿನ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸುತ್ತೇವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರದೀಪ್ ವಿಶ್ವಕರ್ಮ, ರಾಜು ಜಂಬಗಿ, ಮಡು ಈಳಿಗೆರೆ, ಮುದುಕಣ್ಣ ಗುಮಶೆಟ್ಟಿ, ಸಿದ್ದು ಪೂಜಾರಿ, ನಾಗು ಗೆಡಗಿ, ಮಲ್ಲು ಜಂಬಗಿ ಸೇರಿದಂತೆ ನೂರಾರು ಯುವಕರು ಭಾಗವಹಿಸಿ ಶಾಂತಿಯುತವಾಗಿ ಬಣ್ಣದಾಟವನ್ನು ನಡೆಸಿದರು. ಜಿಲ್ಲಾ ವರದಿ ಮೈಬೂಬ್ ಭಾಷಾ ಮನಗೂರಿ. ನಾವು ಈ ವರ್ಷ ಕೂಡ ಇಲ್ಲಿ ನಮ್ಮೂರಲ್ಲಿ ಕಲಕೇರಿಯಲ್ಲಿ ಬಣ್ಣ ಆಡ್ತಾ ಇದೀವಿ. ಯಾಕಂತ ಕೇಳಿದ್ರೆ ಹೋಳಿ ಹುಣ್ಣಿಮೆಯಲ್ಲಿ ನಾವೆಲ್ಲರೂ ಇಲ್ಲಿ ಬಣ್ಣ ಆಡೋದಿಲ್ಲ. ಯಾಕಂತಂದ್ರೆ ನಮ್ಮೂರಲ್ಲಿ 2 ಅಗ್ನಿ ಉತ್ಸವ ನಡೀತದೆ. ಅದು 3ನೇದಾಗಿ ಬರುತ್ತೇಳಿ ಕಾಮಣ್ಣ ನಮ್ಮಲ್ಲಿ ಸುಡಲ್ಲ. ಆದ್ರಿಂದ ನಮ್ಮ ಪ್ರತಿ ಯುಗಾದಿಯನ್ನು ಹೊಸ ವರ್ಷವಾಗಿ ಆಚರಣೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಣ್ಣ ಆಡಿ ಸಂಭ್ರಮಿಸ್ತೀವಿ. ಸರ್, ಹೋಳಿ ಹುಣ್ಣಿಮೆಯಲ್ಲಿ ಯಾಕೆ ಆಡೋದಲ್ಲ ನೀವು ಬಣ್ಣ? ಹೋಳಿ ಹುಣ್ಣಿಮೆಯಲ್ಲಿ ನಮ್ಮಲ್ಲಿ ಕಲಕೇರಿಯಲ್ಲಿ ದೊಡ್ಡ ದೇವಸ್ಥಾನ ಇದೆ, ವೀರಗಂಟಿ ಮಡಿವಾಳೇಶ್ವರ ದೇವಸ್ಥಾನ. ದೇವಸ್ಥಾನ ಇರೋ ಕಾರಣ ನಮ್ಮೂರಲ್ಲಿ 2 ಸಲ ಅಗ್ನಿ ಉತ್ಸವ ಆಗುತ್ತದೆ. ಅದಕ್ಕೇನದ 3ನೇದು ಕಾಮಣ್ಣ ಸುಟ್ಟರು 3ನೇ ಅಗ್ನಿ ಉತ್ಸವ ಆಗ್ತದೆ ಅಂತ ಹೇಳ್ಕೊಂಡು ಕಾಮಣ್ಣ ನಮ್ಮಲ್ಲಿ ಸುಡಲ್ಲ. ಅದಕ್ಕಾಗಿ ಹೋಳಿಯನ್ನು ನಾವು ಆಚರಣೆ ಮಾಡೋದಲ್ಲ. ಅದನ್ನೇ ಪ್ರತಿ ವರ್ಷ ಕೂಡ ನಾವು ಯುಗಾದಿ ಎಂದು ಹೊಸ ವರ್ಷ ಅಂತ ಹೇಳ್ಕೊಂಡು ಅನ್ನೋದನ್ನ ನಾವು ಸಂಭ್ರಮಿಸ್ತೀವಿ. ಸರ, ಉಗಾದಿ ಪಾಡ್ಯಕ್ಕೆ ಹೊಸ ಬಟ್ಟೆ ಉಟ್ಟು ಹಬ್ಬವನ್ನು ಆಚರಣೆ ಮಾಡ್ಬೇಕಂತೇಳಿ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಭಾಗದಾಗ ಏನದ, ಉಗಾದಿ ಪಾಡ್ಯಕ್ಕೆ ಯಾಕೆ ಬಣ್ಣ ಆಡ್ತೀರಿ? ನಾವು ಹೊಸ ಬಟ್ಟೆ ಹಾಕೊಂಡು ಮಾಡ್ಬೇಕಂತಂದ್ರೆ ಬಣ್ಣಗಳ ಅವಧಿಯೋದು ಆಗ್ತಾರೆ ಅಂತೇಳಿ ಹೊಸ ಬಟ್ಟೆ ಹಾಳಾಗ್ತಾ ತಿಳ್ಕೊಂಡು ಎಲ್ಲ ಹಿರಿಯರು ಎಲ್ಲರೂ ಮಾಡಿದ್ರು. ಮೊದಲನೇ ಪೂರ್ವಿಕರಿಂದಲೇ ಪದ್ಧತಿ ಹಾಕೊಂಡ್ ಬಂದಾರ. ನಾವು ಜಳಕ ಮಾಡೋದೇ ಎಲ್ಲ ಬಣ್ಣ ಆಡಿ ಆಮೇಲೆ ಜಳಕ ಮಾಡಿ ಹೊಸ ಬಟ್ಟೆ ಹಾಕೊಂಡು ನಾವು ಹಬ್ಬವನ್ನು ಬೇವು ಕುಡಿದ್ರ ಮುಖಾಂತರ ನಾವು ಆಚರಣೆ ಮಾಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಹನುಮಂತ ದೊಡ್ಡ್ರ ಅಂತ. ಯಾರು ಹೇಳ್ತೀರ ಮತ್ತೆ? Hãy subscribe cho kênh Ghiền Mì Gõ để không bỏ lỡ những video hấp dẫn.